ಹಾಯ್ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಸೆಲ್ ಇಎಂಎಫ್ ಹಾಗೂ ಇಂಟರ್ನಲ್ ರೆಸಿಸ್ಟೆನ್ಸ್ ಬಗ್ಗೆ ವಿವರಿಸಿದ್ದೆ. ಈ ವಿಡಿಯೋದಲ್ಲಿ ಕಾಂಬಿನೇಷನ್ ಆಫ್ ಸೆಲ್ಸ್ ಅನ್ನು ನೋಡುವ. ಸೆಲ್ಸ್ ಗಳನ್ನ ಎರಡು ರೀತಿಯಲ್ಲಿ ಜೋಡಿಸಬಹುದು. ಒಂದು ಸೀರೀಸ್ ಕಾಂಬಿನೇಷನ್, ಅನದರ್ ಒನ್ ಇಸ್ ಪ್ಯಾರಲಲ್ ಕಾಂಬಿನೇಷನ್. ಸೆಲ್ಸ್ ಗಳನ್ನ ಎರಡು ರೀತಿಯಲ್ಲಿ ಅರೇಂಜ್ ಮಾಡಬಹುದು. ಹಿಂದೆ ನಾವು ಕೆಪಾಸಿಟರ್ ಬಗ್ಗೆ ಹಾಗೂ ರೆಸಿಸ್ಟರ್ ಬಗ್ಗೆ ಕಲ್ತಿದ್ವಿ. ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್. ಈ ಎರಡು ಕಾಂಬಿನೇಷನ್ ಗಳಲ್ಲಿ ಮೊದಲು ಸೀರೀಸ್ ಕಾಂಬಿನೇಷನ್ ಅಂದ್ರೇನು ಅದನ್ನು ನೋಡಿ ನಂತರ ಪ್ಯಾರಲಲ್ ಕಾಂಬಿನೇಷನ್ ಹೋಗುವ. ಮೊದಲು ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೀರೀಸ್ ಕಾಂಬಿನೇಷನ್ ಅಲ್ಲಿ ಸಿಂಪ್ಲೆಸ್ಟ್ ಕೇಸ್ ತಗೊಳ್ಳುವ. ಸೀರೀಸ್ ಕಾಂಬಿನೇಷನ್ ಆಫ್ ಸಿಂಪಲ್ ಟೂ cells, not resistors. We are discussing now cells. Series combination of two cells. What is series combination? Series combination means ಯಾವುದೇ ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಗೆ ಟೂ ಟರ್ಮಿನಲ್ ಇರುತ್ತೆ. ಎಂಡ್ ಟು ಎಂಡ್ ಕನೆಕ್ಷನ್. ಇದಕ್ಕೆ ಎರಡು ಟರ್ಮಿನಲ್ ಇದೆ ಅಂದ್ರೆ ಯಾವುದೇ ಒಂದು ಎಕ್ವಿಪ್ಮೆಂಟ್, ಇದು ಒಂದು ಎಕ್ವಿಪ್ಮೆಂಟ್, ಇದಕ್ಕೆ ಎರಡು ಟರ್ಮಿನಲ್ಸ್ ಇದಾವೆ. ಅದೇ ರೀತಿ ಯಾವುದೋ ಒಂದು ಎಕ್ವಿಪ್ಮೆಂಟ್ ಇದಕ್ಕೆ ಎರಡು. ಸೊ ಎಂಡ್ ಟು ಎಂಡ್ ಕನೆಕ್ಷನ್, ಇದರಿಂದ ಎಂಡ್ಗೆ ಇನ್ನೊಂದು ಇದು ಎಕ್ವಿಪ್ಮೆಂಟ್. ಸೊ ಈ ರೀತಿ ಎಂಡ್ ಟು ಎಂಡ್ ಕನೆಕ್ಷನ್ ಇಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್. ಒಂದರ ಎಂಡಿಂದ ಇನ್ನೊಂದಕ್ಕೆ, ಒಂದರ ಎಂಡಿಂದ ಇನ್ನೊಂದಕ್ಕೆ. ಅದೇ ಸೆಲ್ಸ್ ಗಳಲ್ಲಿ ಆದ್ರೆ ಎಂಡ್ ಟು ಎಂಡ್ ಕನೆಕ್ಷನ್ ಬಿಟ್ವೀನ್ ಟೂ ಟರ್ಮಿನಲ್ಸ್ ಆರ್ ಟೂ ಪಾಯಿಂಟ್ಸ್ ಇಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್. ಎರಡು ಪಾಯಿಂಟ್ ಗಳ ನಡುವೆ ಒಂದರ ಎಂಡಿಗೆ ಇನ್ನೊಂದು ಎಂಡ್ ಒಂದು ಹಾಗೆ ಜೋಡಿಸ್ತಾ ಹೋದ್ರೆ ಅದಕ್ಕೆ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೀರೀಸ್ ಕಾಂಬಿನೇಷನ್ ನಾವು ಲೈಟ್ ಅಲ್ಲೆಲ್ಲ ನೋಡ್ತೀವಲ್ಲ, ಸೀರಿಯಲ್ ಲೈಟ್ಸ್ ಇರ್ತವೆ. ಒಂದ್ ಬಲ್ಬ್ ಆದ್ಮೇಲೆ ಇನ್ನೊಂದು ಬಲ್ಬ್, ಒಂದಾದ್ಮೇಲೆ ಒಂದು, ಆ ರೀತಿ ಕೊಡ್ತಾ ಹೋಗ್ತಾರೆ. ಅವು ಸೀರಿಯಲ್ ಬಲ್ಬ್ಸ್. ಸೀರೀಸ್ ಕಾಂಬಿನೇಷನ್ ಸೆಲ್ಸ್ ಅಲ್ಲೇ ತಗೊಂಡ್ರೆ, ಲೆಟ್ಸ್ ಟೇಕ್ ಟೂ ಸೆಲ್ಸ್. This is the first cell. So its EMF is say E1, internal resistance is R1. Consider another cell. So its EMF is E2 and internal resistance is R2. So EMF E2, R2. These are the two cells connected in series between the points A, center point, let us consider B and C. The cells E1 and E2 are connected in series between the 2 points A and C. Series combination means two cells are said to be in series yavaga one terminal from each cell. Idradu one terminal, idradu one terminal. E1 cell ina terminal idu, E2 cell ina terminal idu. One terminal from each cell is joined together and leaving other terminal of both cells free. Nodi ee terminal free ಆಗಿಬಿಟ್ಟಿದ್ವಿ. ಎರಡರಿಂದಲೂ ಒಂದು ಟರ್ಮಿನಲ್ ಜಾಯಿನ್ ಮಾಡಿ ಇನ್ನೊಂದು ಟರ್ಮಿನಲ್ ಎರಡರದನ್ನ ಫ್ರೀ ಬಿಟ್ಟಿದ್ವಿ. ಈ ತರ ಕಾಂಬಿನೇಷನ್ ಗೆ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಟೂ ಸೆಲ್ಸ್ ಆರ್ ಸೆಡ್ ಟು ಬಿ ಇನ್ ಸೀರೀಸ್ ಯಾವಾಗ ಒನ್ ಟರ್ಮಿನಲ್ ಫ್ರಮ್ either the or each cell is joined together and leaving other terminal of either cells free. ಆ ರೀತಿ ಬಿಟ್ಟಕ್ಕಂತ ಕಾಂಬಿನೇಷನ್ ಗೆ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. When this combination of cell is connected to an external resistor, let I be the steady current flowing through the cells ಅಂತ ಅನ್ಕೊಡ್ರಿ. ಎಕ್ಸ್ಟರ್ನಲ್ ಕನೆಕ್ಷನ್ ಇದೆ, ಕನೆಕ್ಷನ್ ಕಾಣ್ತಿಲ್ಲ ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಬೇಕಾದ್ರೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಬರಬಹುದು. ಸೊ ದಿಸ್ ಕಾಂಬಿನೇಷನ್ ಇಸ್ ಕನೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ರೆಸಿಸ್ಟರ್. R. ಸೊ ಈಸಿ ಆಗಿ ಅಂತ ಅನ್ಕೊಳ್ಳುವ. ದಿಸ್ ಇಸ್ ದ ಎಕ್ಸ್ಟರ್ನಲ್ ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್ R. ಸೊ ದೀಸ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ದೀಸ್ ಸೆಲ್ಸ್ ಆರ್ ಕನೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ರೆಸಿಸ್ಟರ್. ಲೆಟ್ I be the steady current flowing through the circuit. ಸೊ ಈ ಎರಡನ್ನ ಸೀರೀಸ್ ಕಾಂಬಿನೇಷನ್ ಆದ್ರೆ ಇದ್ರ ನೆಟ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ನೋಡ್ತಾ ಹೋಗುವ. ಈಗ ನಮಗೆಲ್ಲ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಐಡಿಯಾ ಗೊತ್ತಿದೆ. ಸೊ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಸೆಲ್ E1 is, let us say VAB is the potential difference between the first cell, and the terminal potential difference of the second cell, say VBC. This is the terminal potential difference of second cell. First one is VAB and second one is VBC, or the potential difference across the combination is say VAC. This is the potential difference across the combination. Terminal potential difference of first cell is, by definition we know that terminal potential difference of a cell is VAB is equal to, it is the indina video dalli kaltidvi, that is EMF of the cell E1 minus current flowing through the cell. Current is the same current I flowing through the circuit and its internal resistance R1. This is the terminal potential difference of first cell. Similarly, the terminal potential difference of second cell is, that is terminal potential difference is VBC. VBC is equal to same EMF of the second cell minus the same current I is flowing, I into internal resistance is R2.
So these are the expression for terminal potential difference of first cell and terminal potential difference of second cell. Then the potential difference across the combination, that is VAC is equal to potential difference across first cell VAB plus potential difference across second cell VBC. So adana continue ಮಾಡಿದ್ರೆ that is equal to VAB, that is E1 minus IR1 plus E2 minus IR2. ಅದನ್ನ just rearrange ಮಾಡಿದ್ರೆ that is nothing but E1 plus E2, I will take first, minus I will take I common, I into R1 plus R2, say equation 1. This is just a rearrangement. The terminal potential difference across the combination is E1 plus E2 minus I into R1 plus R2. If this combination of cells is replaced by an equivalent cell, let's say, actually you write right side, left side alli barite. If the combination is replaced by an equivalent cell of EMF, say E equivalent, and internal resistance are equivalent. So equivalent cell of combination of cells is a single cell. Equivalent idea ನಿಮಗೆ ಗೊತ್ತಿದೆ, capacitor ಅಲ್ಲಿ ಹೇಳಿದ್ವಿ. Capacitor ಅಲ್ಲಿ equivalent capacitor of a combination of capacitors is a single capacitor. ಏನು ಮಾಡುತ್ತೆ? Which also store the same amount of charge as that of the combination for the given potential. ನಾವು ಅಪ್ಲೈ ಮಾಡಿರುವ ಪೊಟೆನ್ಶಿಯಲ್ ಗೆ ಎಲ್ಲ ಕೆಪಾಸಿಟರ್ ಗಳು ಸೇರಿ ಎಷ್ಟು ಚಾರ್ಜ್ ಅನ್ನು ಸ್ಟೋರ್ ಮಾಡ್ತಾವೋ ಅಷ್ಟೇ ಚಾರ್ಜ್ ಒಂದೇ ಕೆಪಾಸಿಟರ್ ಸ್ಟೋರ್ ಮಾಡಿದ್ದಕ್ಕೆ ಈಕ್ವಲೆಂಟ್ ಕೆಪಾಸಿಟರ್ ಅಂತ ಕರೀತಿದ್ವಿ. ಈಕ್ವಲೆಂಟ್ ರೆಸಿಸ್ಟರ್ ಅಂದ್ರೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಗೆ ಒಂದು ಈಕ್ವಲೆಂಟ್ ರೆಸಿಸ್ಟರ್ ಅಂದ್ರೆ ಎಲ್ಲ ರೆಸಿಸ್ಟರ್ ಗಳು ಸೇರಿ ಎಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡ್ತಾವೋ ಅಷ್ಟು ರೆಸಿಸ್ಟೆನ್ಸ್ ನ ಒಂದೇ ರೆಸಿಸ್ಟರ್ ಆಫರ್ ಮಾಡಿದ್ರೆ ಅದಕ್ಕೆ ಈಕ್ವಲೆಂಟ್. ಅದೇ ರೀತಿ ಈಕ್ವಲೆಂಟ್ ಸೆಲ್ ಆಫ್ ಕಾಂಬಿನೇಷನ್ ಆಫ್ ಸೆಲ್ಸ್ ಇದೆ ಸಿಂಗಲ್ ಸೆಲ್ which also maintain the same steady current I in the circuit as that of the combination. ಈ ಕಾಂಬಿನೇಷನ್ ಅಲ್ಲಿ ಎರಡು ಸೆಲ್ ಗಳು ಸೇರಿ ಎಷ್ಟು ಕರೆಂಟ್ ಅನ್ನ ಮೇಂಟೈನ್ ಮಾಡಿದೋ ಸರ್ಕ್ಯೂಟ್ ಅಲ್ಲಿ ಒಂದೇ ಒಂದು ಸೆಲ್ ಅಷ್ಟೇ ಕರೆಂಟ್ ಅನ್ನ ಸೇಮ್ ಸರ್ಕ್ಯೂಟ್ ಅಲ್ಲಿ ಮೇಂಟೈನ್ ಮಾಡ್ತು ಅಂದ್ರೆ ಆ ಸೆಲ್ ಗೆ ನಾವು ಈಕ್ವಲೆಂಟ್ ಸೆಲ್ ಅಂತ ಕರಿತೀವಿ. This cell is equivalent to combination of these two. ಯಾಕೆಂದ್ರೆ ಇವೆರಡು ಸೇರಿ they are maintaining steady current I in the circuit. ಇಲ್ಲಿ ಒಂದೇ ಒಂದು ಸೆಲ್ ಸೇಮ್ ಕರೆಂಟ್ ಅನ್ನು ಮೇಂಟೈನ್ ಮಾಡ್ತಾ ಇದೆ. So it is an equivalent cell. For this equivalent cell, the terminal potential difference same. You say this is the A and this is the C. The terminal potential difference of the equivalent cell is VAC is equal to terminal potential difference is equal to, that is EMF of the cell, that is EMF is E equivalent minus I into R equivalent. This is the terminal potential difference of the equivalent cell. Nodri, I'm comparing these two equations. So I'm comparing these two circuits same. So potential difference across the combination same. In place of E1 plus E2 we have E equivalent. In place of R1 plus R2 we have R equivalent. Therefore the equivalent EMF when two cells are in series is it is simply the sum of the EMF of individual cells when they are connected like this. ಈ ರೀತಿ ಇತ್ತು ಅಂದ್ರೆ the equivalent EMF is equal to E1 plus E2. ಅದೇ ರೀತಿ R equivalent internal resistance is R1 plus R2. These are the expression for equivalent EMF and equivalent internal resistance when two cells are connected in series like this. ಇದೆ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಕಳಿಸ್ತಾ ಇತ್ತು ಅಂದ್ರೆ ಅವಾಗ ನಿಮಗೆ ಈ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ. ಸೊ equivalent EMF is simply the algebraic sum of EMF ಬರುತ್ತೆ and equivalent internal resistance is sum of the internal resistance of individual cells. So this is series combination of two cells. ಇದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ನೋಡಿದ್ರೆ ಓಕೆ ಎಲ್ಲ ಕ್ಲಿಯರ್ ಇದೆ. ನೀವು ಬರಿಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಡ್ರಿ. ಸೊ ದಿಸ್ ಇಸ್ ಎ ಬೇಸಿಕ್ ಸರ್ಕ್ಯೂಟ್. ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ಅಂದ್ರೆ ಈ ಎರಡು ಸೆಲ್ ಗೆ ಈಕ್ವಲೆಂಟ್ ಒಂದೇ ಇದೆ. ಸೆಲ್ಗೆ ಈಕ್ವಲೆಂಟ್ ಅಂದ್ರೆ ಇವೆರಡು ಸೆಲ್ ಎಷ್ಟು ಕರೆಂಟ್ ಮೇಂಟೈನ್ ಮಾಡುತ್ತೋ ಒಂದು ಸೆಲ್ ಅಷ್ಟೇ ಮಾಡ್ತಾ ಇದೆ. ಇವೆರಡು ಸರ್ಕ್ಯೂಟ್ ಅನ್ನ ಕಂಪೇರ್ ಮಾಡಿದ್ರೆ ಫೈನಲಿ ವಿ ಗಾಟ್ ದಿಸ್ ಎಕ್ಸ್ಪ್ರೆಷನ್. ಈಕ್ವಲೆಂಟ್ EMF is simply the algebraic sum of EMF. Internal resistance is the sum of the internal resistance of individual cells. ಇದರಲ್ಲಿ ಒಂದು ಬೇರೆ ಕೇಸ್ ನೋಡಿದ್ರೆ actually this completes. ಅದರಲ್ಲಿ ಸ್ವಲ್ಪ ಆಪೋಸಿಟ್ ಡೈರೆಕ್ಷನ್ ಇದ್ರೆ ನೋಡುವ ಹೇಗಿರುತ್ತೆ ಅಂತ. ಇದೇ ಕಾಂಬಿನೇಷನ್ ಆಫ್ ಸೆಲ್ಸ್ ನೋಡ್ರಿ. ಸೊ ದಿಸ್ ಇಸ್ ದ ಫಸ್ಟ್ ಸೆಲ್. ಸೊ ಸೆಕೆಂಡ್ ಸೆಲ್ ಇಸ್ ಕನೆಕ್ಟೆಡ್ ಇನ್ ರಿವರ್ಸ್ ಡೈರೆಕ್ಷನ್. ಪಾಸಿಟಿವ್ ನೆಗೆಟಿವ್ ಇದೆಯಲ್ಲ, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಈ ರೀತಿ ಕನೆಕ್ಷನ್ ಇದೆ ಅಂತ ಅನ್ಕೊಡ್ರಿ. ಸೊ ಸ್ಟಡಿ ಕರೆಂಟ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಇಟ್ಸ್ EMF is E1, resistance is R1. its EMF is E2, resistance is R2. ಈ ಕೇಸಲ್ಲಿ equivalent EMF equivalent internal resistance ಏನಾಗುತ್ತೆ?
ನೋಡ್ರಿ ಫ್ಲೋ ಆಗ್ತಾ ಇರೋದು ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂದ್ರೆ ದಿಸ್ ಇಸ್ ದ ಡಾಮಿನೆಂಟ್ ಸೆಲ್. ಇದೇ ಕರೆಂಟ್ ಅನ್ನ ಪುಷ್ ಮಾಡ್ತಾ ಇದೆ, ಕರೆಂಟ್ ಈ ರೀತಿ ಬರುತ್ತೆ. ಈ ಸೆಲ್ ಡಾಮಿನೇಟ್ ಆಗಿದೆ, ಕರೆಂಟ್ ಡೈರೆಕ್ಷನ್ ಹೀಗಿರ್ಬೇಕಾಗಿತ್ತು. ಈ ಸೆಲ್ ಡಾಮಿನೆಂಟ್ ಇದೆ, ಇದು ಕರೆಂಟ್ ಅನ್ನ ಈ ರೀತಿ ಪುಷ್ ಮಾಡ್ತಾ ಇದೆ. ಸೊ ಕರೆಂಟ್ ಔಟ್ ಆಗ್ತಾ ಇರೋದು ಹೀಗೆ. ಸೊ ಮ್ಯಾಕ್ಸಿಮಮ್ ವರ್ಕ್ ಮಾಡ್ತಾ ಇರೋದು ಇದು ಇದೇನ್ ಮಾಡ್ತಾ ಇದೆ, ಕರೆಂಟ್ ಫ್ಲೋ ನ ನೋಡು ಪಾಸಿಟಿವ್ ಇದೆ ಅಂತ ಚೆಕ್ ಮಾಡ್ತಾ ಇರುತ್ತೆ, ಆಪೋಸ್ ಮಾಡ್ತಾ ಇರುತ್ತೆ. ಇದು ಆಪೋಸ್ ಮಾಡಿದ್ರು ಸಹ ಇದ್ರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ supplying more energy, or this cell is providing more energy for the flow of charge throughout the circuit compared to this. ಇದಕ್ಕಿಂತಲೂ ಜಾಸ್ತಿ ಎನರ್ಜಿ, ಹಾಗಾಗಿ ಇದರ ವಿರುದ್ಧವಾಗಿ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಈಕ್ವಲೆಂಟ್ ಇಎಂಎಫ್ ಏನಾಗುತ್ತೆ ಅಂದ್ರೆ ಈಕ್ವಲೆಂಟ್ ಇಎಂಎಫ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಇದು ಆಕ್ಚುಲಿ ಕರೆಂಟ್ ಫ್ಲೋ ಮಾಡ್ತಾ ಇದೆ, ಇದು ಆಪೋಸ್ ಮಾಡ್ತಾ ಇದೆ. ಸೊ ಶೆಲ್ಗಳಲ್ಲಿ ಒಂದು ಉಲ್ಟಾ ಹಾಕಿದ್ವಿ ಅಂದ್ರೆ ನೀವು ನೋಡ್ತೀರಿ ಸೇಮ್ ಇದೆ ಪವರ್ 1.5 ವೋಲ್ಟ್ ಎರಡು ಶೆಲ್ ಉಲ್ಟಾ ಹಾಕಿದ್ವಿ ಅಂದ್ರೆ ಕರೆಂಟ್ ಫ್ಲೋನೇ ಆಗಲ್ಲ, ಯಾಕೆಂದ್ರೆ ನೆಟ್ ಝೀರೋ ಆಗುತ್ತೆ. ಏನು ಈಕ್ವಲೆಂಟ್ ಇಎಂಎಫ್ ಇಸ್ E1 ಮೈನಸ್ E2. ರೆಸಿಸ್ಟರ್ ಸಿಂಪ್ಲಿ ಇನ್ ಸೀರೀಸ್ ಕಾಂಬಿನೇಷನ್, ರೆಸಿಸ್ಟೆನ್ಸ್ ಆಡ್ ಆಗುತ್ತೆ. ಕರೆಂಟ್ ಹೋಗ್ಬೇಕು ಅಂದ್ರೆ ಇಲ್ಲೂ ಸಹ ಎನರ್ಜಿ ಲಾಸ್ ಆಗುತ್ತೆ, ಇದರಲ್ಲೂ ಎನರ್ಜಿ ಲಾಸ್ ಆಗುತ್ತೆ, ಕಂಟಿನ್ಯೂಸ್ ಅಲ್ಲಿ ಎಲೆಕ್ಟ್ರಾನ್ ಕೊಲೈಡ್ ಆಗ್ತವೆ. ಸೊ ರೆಸಿಸ್ಟೆನ್ಸ್ ಇಸ್ ಆಲ್ವೇಸ್ ಆಡ್ಸ್. E ಈಕ್ವಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ಇಲ್ಲಿ ಈಕ್ವಲೆಂಟ್ ಇಎಂಎಫ್ ಇಸ್ ಯಾವುದು ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅದನ್ನು ಪಾಸಿಟಿವ್ ಮಾಡ್ರಿ, ಯಾವುದಕ್ಕೆ ಕನ್ವೆನ್ಷನಲ್ ಡೈರೆಕ್ಷನ್ ಇಂದ ಆಪೋಸಿಟ್, ಕನ್ವೆನ್ಷನಲ್ ಡೈರೆಕ್ಷನ್ ಈ ರೀತಿ ಹೋಗ್ಬೇಕು, ಕರೆಂಟ್ ಅದಕ್ಕೆ ಆಪೋಸಿಟ್ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ನೆಗೆಟಿವ್. ಅಂದ್ರೆ ಇದೇನು, ದಿಸ್ ಇಸ್ ಸಿಮಿಲರ್ ಟು ದ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಚಾರ್ಜಿಂಗ್ ಆಫ್ ಎ ಸೆಲ್, ಆ ಸ್ಟೇಜ್ ಅಲ್ಲಿ ಇದೆ. ಇದರಲ್ಲೇ ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಚಾರ್ಜಿಂಗ್ ಆಗ್ತಾ ಇದೆ. ಇಲ್ಲಿಗೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ತಗೊಂಡ್ರೆ ಈ ಎಂಡಿಂದ ಬಿಸಿ ಅಂತ ಹೇಳಿದ್ವಲ್ಲ, VBC ಅಂತ ಬರ್ಬೋದು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ದಿಸ್ ಇಸ್ ಈಕ್ವಲೆಂಟ್ ಇಎಂಎಫ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈ ರೀತಿ ಕಾಂಬಿನೇಷನ್ ಇದ್ರೆ ಇದು ಲಾರ್ಜ್ ನಂಬರ್ ಆಫ್ ಸೆಲ್ಸ್ ಇದ್ವು ಅಂದ್ರೆ ಹಾಗೆ ಯಾವ್ದು ಕರೆಂಟ್ ಡೈರೆಕ್ಷನ್ ಅಲ್ಲಿ ಸೆಲ್ಸ್ ಈ ರೀತಿ ಇರುತ್ತೋ, ಯಾವ್ದು ಸೆಲ್ ಗಳಲ್ಲಿ ಕನ್ವೆನ್ಷನಲ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಾ ಇರುತ್ತೋ ಅವ್ರದಲ್ಲಿ ಇಎಂಎಫ್ ಪಾಸಿಟಿವ್ ತಗೊಂಡ್ರೆ, ಯಾವ ಆಪೋಸಿಟ್ ಹೋಗುತ್ತೋ ಅದಕ್ಕೆ ನೆಗೆಟಿವ್ ತಗೊಂಡ್ರೆ. ಒಂದು ಎರಡರ ಕಾಂಬಿನೇಷನ್ ತಗೊಂಡ್ರೆ ನೋಡ್ರಿ ಇದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್. ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಮೆನಿ ಸೆಲ್ಸ್, 4 cells. This is E1, E2, E3, E4, E4. This is E5 ಅಂತ ಅನ್ಕೊಡ್ರಿ. If the current is flowing in this direction ಆದ್ರೆ ಈ ದಿಕ್ಕಲ್ಲಿ ಹೋಗ್ತಾ ಇದ್ರೆ 1, 2, 3, 4, 5 cells ಇದಾವೆ. ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಇದಕ್ಕೆ ನೋಡ್ರಿ, ಇದ್ರ ಕನ್ವೆನ್ಷನಲ್ ಡೈರೆಕ್ಷನ್, ಇದಕ್ಕೂ ಸಹ ಕನ್ವೆನ್ಷನಲ್ ಡೈರೆಕ್ಷನ್, ಇದಕ್ಕೆ ಆಪೋಸಿಟ್ ಇದೆ, ಇದಕ್ಕೆ ಆಪೋಸಿಟ್, ಇದಕ್ಕೆ ಕನ್ವೆನ್ಷನಲ್ ಡೈರೆಕ್ಷನ್ ಸೇಮ್ ಬಟ್ ಇದಕ್ಕೆ ಆಪೋಸಿಟ್ ಇದೆ. ದ ಎಫೆಕ್ಟಿವ್ ಇಎಂಎಫ್ ಇಸ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಸೇಮ್ ಡೈರೆಕ್ಷನ್ E1, ಇದಕ್ಕೆ ಕನ್ವೆನ್ಷನಲ್ ಪ್ಲಸ್ E2, ಇದಕ್ಕೆ ಆಪೋಸಿಟ್ ಮೈನಸ್ E3, ಇದಕ್ಕೆ ಸೇಮ್ ಪ್ಲಸ್ E4, ಇದಕ್ಕೆ ಆಪೋಸಿಟ್ ಮೈನಸ್ E5. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಇಎಂಎಫ್. ಇಂಟರ್ನಲ್ ರೆಸಿಸ್ಟೆನ್ಸ್ ಸಿಂಪ್ಲಿ ಆಡ್ ಅಪ್ ಆಗುತ್ತೆ. ಇದೇ ರೀತಿ ಸೀರೀಸ್ ಒಂದೇ ರೀತಿಯಲ್ಲಿ ಇನ್ಫೈನೈಟ್ ಸೆಲ್ಸ್ ಕನೆಕ್ಟ್ ಮಾಡಿದ್ವಿ ಅಂದ್ರೆ ನಾನು ಆಪೋಸಿಟ್ ಇದ್ದಾಗ ಯಾವ ರೀತಿ ಬರೆಯೋದು ಇರುತ್ತೆ, ಅದೇ ಸೇಮ್ ಡೈರೆಕ್ಷನ್ ಲಾಸ್ಟ್ ಸೆಲ್ಸ್ ಇದ್ವು ಅಂದ್ರೆ ಪ್ರಾಬ್ಲಮ್ ಇಲ್ಲ. ಈಗ n ನಂಬರ್ ಆಫ್ ಸೆಲ್ಸ್ ಇದ್ವು ಅಂದ್ರೆ ಸೊ ಸಿಂಪ್ಲಿ ಸಮ್ ಆಫ್ ದ ಇಎಂಎಫ್ ಆಲ್ ದ ಸೆಲ್ಸ್ E1 plus E2 plus so on to n. If n cells are connected in series like this, ನೋಡ್ರಿ like this ಅಂದ್ರೆ ಪಾಸಿಟಿವ್ ನೆಗೆಟಿವ್ ಊಟ ಮಾಡಿದೀನಿ ಇಲ್ಲಿ, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಇಂದ ಪಾಸಿಟಿವ್, ನೆಗೆಟಿವ್ ಇಂದ ಪಾಸಿಟಿವ್, ನೆಗೆಟಿವ್ ಇಂದ ಪಾಸಿಟಿವ್ ಲೈಕ್ ದಿಸ್. ಈ ರೀತಿ n ಸೆಲ್ಸ್ ಕನೆಕ್ಟ್ ಮಾಡಿದ್ರೆ ನೋಡ್ರಿ ಎಲ್ಲವೂ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದ ಕನ್ವೆನ್ಷನಲ್ ಡೈರೆಕ್ಷನ್, ಪಾಸಿಟಿವ್ ಈ ದಿಕ್ಕಲ್ಲಿ ಹೋಗುತ್ತೆ. ದೆನ್ the effective EMF or equivalent EMF simply the algebraic sum of all the EMFs ಆಗುತ್ತೆ. ನಾನು ಆಪೋಸಿಟ್ ಕೇಸ್ ಅಲ್ಲಿ ಹೇಳಿದ್ದಲ್ಲ, ಅಲ್ಲಿ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗ್ತಿತ್ತು ಅದು ಒಂದು ಎಕ್ಸ್ಪ್ರೆಷನ್ ಹೇಳಿ ಮುಗಿಸುವ. ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್, ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂದ್ರೆ ಇದು E1, ಇದು R1, ಇದು E2, ಇದು R2. ಈಕ್ವಲೆಂಟ್ ಇಎಂಎಫ್ ನೋಡಿದ್ರೆ E1 ಮೈನಸ್ E2 ಆಗುತ್ತೆ. ಇದ್ರೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನು ಅಂದ್ರೆ ಇದು BC ಅಲ್ಲ, ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ PBC is equal to ಇಲ್ಲಿ ಎನರ್ಜಿ ಎಷ್ಟು, ಇಲ್ಲಿ ಎನರ್ಜಿ ನೋಡಿ. ಇದು ದಿಸ್ ಸೆಲ್ ಇಸ್ ಪುಷಿಂಗ್ ದ ಕರೆಂಟ್ ವಿತ್ ಸರ್ಟನ್ ಎನರ್ಜಿ, ಆ ಎನರ್ಜಿ ಇಂದ ತಳ್ತಾ ಇದೆ. ಈ ಇಲ್ಲಿಗೆ ಬಂದಾಗ ಏನ್ ಮಾಡುತ್ತೆ ಈ ಸೆಲ್, ಇದರ EMF E2 ಜೋಲಷ್ಟು ಎನರ್ಜಿನ ಆಪೋಸ್ ಮಾಡುತ್ತೆ, ಅದ್ರ ಫ್ಲೋ ಮುಂದಕ್ಕೆ ಬರೋದನ್ನ ತಡೆಯುತ್ತೆ. ಅಂದ್ರೆ ಅದರ ಎನರ್ಜಿ ಎಷ್ಟಾಗುತ್ತೆ, E2 ಕಡಿಮೆ ಆಗುತ್ತೆ. ಇಲ್ಲೆಷ್ಟು I ಇರುತ್ತೆ, ಅದರಲ್ಲಿ E2 ಅಷ್ಟು ಎನರ್ಜಿನ ಕಡಿಮೆ ಮಾಡುತ್ತೆ. ಅದರ ಎನರ್ಜಿ ಇದನ್ನ E2 ಅಷ್ಟು ಕಡಿಮೆ ಮಾಡ್ತು, ಯಾಕೆಂದ್ರೆ ಇದು ಆಪೋಸಿಟ್ ಡೈರೆಕ್ಷನ್, ಕರೆಂಟ್ ಈಗ ಫ್ಲೋ ಆಗ್ತಾ ಇದೆ, ಇದು ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಮಾಡ್ತಾ ಇದೆ, ಚೆಕ್ ಮಾಡ್ತಾ ಇದೆ. ಬಟ್ ಈ ಸೆಲ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಇಫ್ I is flowing, R2 is the its internal resistance, then the energy lost for that is ಆ ಎಲೆಕ್ಟ್ರೋಲೈಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ, ಮೈನಸ್ I into R2 ಅಷ್ಟು ಲಾಸ್ ಆಗುತ್ತೆ. ಸೊ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಇರುತ್ತೆ ಅಂದ್ರೆ ಮೈನಸ್ I into R2.
ಸೊ ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್, ಇಲ್ಲಿ ಹೈ ಎನರ್ಜಿ ಇರುತ್ತೆ ಎಲೆಕ್ಟ್ರಾನ್ಗೆ, ಈ ಸೆಲ್ ಇಂದ ಅಷ್ಟು ಕಳ್ಕೊಳ್ಳುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇಂದ ಅಷ್ಟು ಕಳ್ಕೊಳ್ಳುತ್ತೆ, ಟೋಟಲ್ ಕಳ್ಕೊಂಡು ಇಲ್ಲಿ ಹೊರಗೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎನರ್ಜಿ ಡಿಫರೆನ್ಸ್ ಎಷ್ಟಿರುತ್ತೆ ಅಂತ ಇಷ್ಟು ಎನರ್ಜಿ ಡಿಫರೆನ್ಸ್ ಅಂದ್ರೆ ಇಷ್ಟು ಎನರ್ಜಿಯನ್ನು ಕಳ್ಕೊಂಡು ಹೊರಗೆ ಬಂದಿರುತ್ತೆ. ಸೊ ಎಷ್ಟು ಎನರ್ಜಿ, ಇಷ್ಟು ಎನರ್ಜಿ ವ್ಯತ್ಯಾಸ ಆಗಿರುತ್ತೆ. ದಿಸ್ ಇಸ್ ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ಸೆಕೆಂಡ್ ಸೆಲ್. ಸೊ ದಿಸ್ ಇಸ್ ಅಬೌಟ್ ವೇರಿಯಸ್ ಸಿಚುವೇಶನ್ಸ್ ಆಫ್ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾವು ಪ್ಯಾರಲಲ್ ಕಾಂಬಿನೇಷನ್ ನೋಡುವ. ಥ್ಯಾಂಕ್ ಯು.